40% ಕರಪ್ಷನ್. ಅದಾದ ಮೇಲೆ ಗ್ಯಾರಂಟಿ ಒಳಗೆ ಕಾಮೆಂಟ್ ಮಾಡಿದ್ರು. ಗ್ಯಾರಂಟಿ ಸಕ್ಸಸ್ ಆಯಿತು. ಬೇರೆ ರಾಜ್ಯಗಳಲ್ಲಿ ಗ್ಯಾರಂಟಿನ ಅನೌನ್ಸ್ ಮಾಡಿ ನಾವು ಸಾರಿ ಕೊಡೋಕ್ಕಾಗಲ್ಲ ಅಂತ ಅಂದರು. ನಮ್ಮ ಸರ್ಕಾರ ಗ್ಯಾರಂಟಿ ಫೈನಾನ್ಷಿಯಲ್ ಡಿಸಿಪ್ಲಿನ್ನ ಬಿಟ್ಟು ಹೋಗಲಿಲ್ಲ. ಎಲ್ಲ ಥರದ ಬಿಟ್ಟು ಕೊನೆಗೆ ಏನಾದರೂ ಡಿ ಕೆ ಸಿದ್ದರಾಮಯ್ಯ ಈ ಡಿ ಕೆ ಸಿದ್ದರಾಮಯ್ಯನ ಇವರು 100 ಜನ್ಮ ಹೋದ್ರೂ ಅವರ ನಡವಳಿಕೆಗೆ ಇವರು ಸಾಧ್ಯ ಆಗಲ್ಲ. ಎಲ್ಲರ ಒಂದು ಕಡೆ ಡಿ ಕೆ ಬಗ್ಗೆ ಸಿದ್ದರಾಮಯ್ಯನವ್ರ ಬಗ್ಗೆ ಡಿ ಕೆ ಒಂದು ಸಣ್ಣ ಅಪಸ್ವರ ಬರ್ದಂಗೆ 3 ವರ್ಷ ನಡ್ಕೊಂಡು ಪವರ್ ಶೇರಿಂಗ್ ಹ್ಯಾಂಡ್ ಓವರ್ ಮಾಡುವಂಥ ಪರಿಸ್ಥಿತಿ ಬಂದ. ನಾಚಿಕೆ ಆಗಬೇಕು ಜನತಾ ದಳದವ್ರಿಗೆ, BJPಯವರಿಗೆ. ಇದನ್ನು ಮಾಡಿ ಬಂದು ಇವತ್ತೇನು ಹೇಳ್ತಾ ಇದ್ದಾರೆ, ಹ್ಯಾಪಿಯಾಗಿ ಕಳಿಸ್ತಾ ಇಲ್ಲ ಸಿದ್ದರಾಮಯ್ಯನವ್ರನ್ನ. ಕಾಂಗ್ರೆಸ್ಸು 2 ಬಾರಿ ಅಪೋಸಿಷನ್ ಲೀಡರ್ ಮಾಡಿ 2 ಬಾರಿ ಮುಖ್ಯಮಂತ್ರಿ ಮಾಡಿ ಸ್ವತಂತ್ರ ಬಂದ ಮೇಲೆ ಲಾಂಗೆಸ್ಟ್ ಸರ್ವಿಂಗ್ ಮುಖ್ಯಮಂತ್ರಿ ಅನ್ನೋ ಹೆಗ್ಗಳಿಕೆ ಕಾಂಗ್ರೆಸ್ ಪಾರ್ಟಿ ಕೊಟ್ಟಿದೆ. ಅವರು ಅದನ್ನು ಬಹಳ ಸಂತೋಷವಾಗಿ ಹ್ಯಾಪಿಯಾಗಿ ನನಗೆ ಕಾಂಗ್ರೆಸ್ ಇಷ್ಟು ಮಾಡಿದೆ ಅಂತೇಳಿ ಅವರು ಬಿಟ್ಕೊಡ್ಬೇಕು ಬೇರೆಯವ್ರಿಗೆ ಅಂದಾಗ ಭಾಳ ಸಂತೋಷವಾಗಿ ಇವರು ನಿನ್ನೆ ಮೊನ್ನೆ ಏನೇನು ಮಾತಾಡೋರು ಅಂತ ಗೊತ್ತಿದೆ. ಅಪೋಸಿಷನ್ ಕಾಂಗ್ರೆಸ್ ಡಿವೈಡ್ ಆಗಿಬಿಡುತ್ತೆ, ಶಾಸಕರು ಡಿವೈಡ್ ಆಗಿಬಿಡ್ತಾರೆ, ಗವರ್ನರ್ನ ನಾವು ಎಲ್ಲೋ ಕಳಿಸಿದ್ದೀವಿ, ಅವ್ರ ಹೆಂಡತಿ ಹುಷಾರಿಲ್ಲ ಅಂತ ಹೋದರೆ ಗವರ್ನರ್ ಬಗ್ಗೆ ಡಿಸ್ಟರ್ಬ್ ಮಾಡೋಕ್ಕೆ ಓಡ್ತಾ ಇದ್ದೀವಿ, ಎಲ್ಲ ಥರದ ಮಾತಾಡಿದ್ರು. ಪಾಪ ಇವೆಲ್ಲ ಅವಶ್ಯಕತೆ ಇದೆಯಾ? ದುರಾದೃಷ್ಟ BJPಯವರಿಗೆ. ಅವ್ರು ಏನೇನು ಕನ್ಸ್ಕೊಂಡಿದ್ರು, ಏನೇನು ಕಲ್ಪನೆ ಮಾಡ್ಕೊಂಡಿದ್ರು, ಏನೂ ಸಿಗ್ತಾ ಇಲ್ಲ ಅವರಿಗೆ. ಇವತ್ತು ಜೋಡೆತ್ತಂತರ ಸಿದ್ದರಾಮಯ್ಯನವರು ಡಿ ಕೆ ಅವರು ನಿನ್ನೆ ಮಂತ್ರಿಗಳ ಸಭೆಯಲ್ಲಿ ಅವರಿಬ್ಬರು ಮಾತಾಡಿದ್ರೆ ನಮ್ಮ ಕಣ್ಣಲ್ಲಿ ನೀರು ಬಂತು. ಅವರಿಬ್ಬರು ಅಷ್ಟು ಅನ್ಯೋನ್ಯವಾಗಿ ಇಬ್ಬರು ಸ್ಪೀಚ್ ನೋಡಿ ನಾವು ಕಲಿಬೇಕಾದದ್ದು ಭಾಳ ಇದೆ. ಸಿದ್ದರಾಮಯ್ಯನವ್ರು ಮಾತಾಡೋ ಸ್ಪೀಚು, ಡಿ ಕೆ ಶಿವಕುಮಾರ್ ಮಾತಾಡೋ ಸ್ಪೀಚು ನಾವು 30 ಜನ ಮಂತ್ರಿಗಳು ನಮಗೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆ ಥರ ಅವರ ಇಬ್ಬರ ಒಂದು ಬಾಂಧವ್ಯ, ಅವರಿಬ್ಬರು ಯಾವ ರೀತಿ ಪಕ್ಷಕ್ಕೆ ನಮ್ಮ ಇನ್ನು ಮುಂದೆನೂ ಸಹ ಒಟ್ಟಿಗೆ ನಾವು ಏನು ಚುನಾವಣೆ ಮಾಡ್ತೀವಿ, ಯಾವ ರೀತಿ ಪಕ್ಷದ ಸಂಘಟನೆಗೆ ಕಾರ್ಯಕರ್ತರಿಗೆ ನಮ್ಮ ಇಬ್ಬರು ನಿಂತ್ಕೊಂಡು ಕೆಲಸ ಮಾಡ್ತಿದ್ದೀವಿ, AICC ನಮಗೆ ಕೊಟ್ಟಂಥ ಅವಕಾಶಕ್ಕೆ ನಾವು ಯಾವ ರೀತಿ ಕೃತಜ್ಞರಾಗಿರ್ತೀವಿ ಅನ್ನೋದನ್ನು ಇಬ್ಬರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ಅದನ್ನೆಲ್ಲ ಪತ್ರಿಕೆಯಲ್ಲಿ ಹೇಳಲಿಕ್ಕಾಗಲ್ಲ, ಸೊ ಅದು ಇಂಟರ್ನಲ್ ಇದು. ಬಟ್ ಆದರೆ ನಮಗೆಲ್ಲ ಭಾಳ ಖುಷಿ ಆಯಿತು. ಒಂದು ಸಣ್ಣ ಹೌದು ಏನೋ ಒಂದಷ್ಟು ನಡಿಬೋದು, ಚರ್ಚೆ ಆಗ್ಬೋದು ಅಂದ್ಕೊಂಡಿದ್ದು. ಬಟ್ ಇವರೆಲ್ಲ ದೊಡ್ಡ ಪ್ರಮೇಯ ಆಗುತ್ತೆ ಅಂತ ಅಂದ್ಕೊಂಡಿದ್ರು. ಎಲ್ಲವೂ ಆಗಿ ಇವತ್ತು ನಾಳೆ 4 ಗಂಟೆಗೆ ಶಾಸಕಾಂಗ ಪಕ್ಷದ ಸಭೆ ನಿಗದಿಯಾಗಿದೆ. ನಿನ್ನೆ ರಿಸಿಗ್ನೇಷನ್ಸ್ ಅಕ್ಸೆಪ್ಟ್ ಆಗಿದೆ. ನಾಳೆ ಹೊಸ ಮುಖ್ಯಮಂತ್ರಿ, ಹೊಸ ನಾಯಕತ್ವವನ್ನು ಆಯ್ಕೆ ಮಾಡ್ತಕ್ಕಂಥ ಸನ್ನಿವೇಶ ಬಂದಿದೆ. ಬಟ್ AICCಯಿಂದ ಸೊ ಯಾರು ಬರ್ತಾರೋ, ಸುರ್ಜೇವಾಲಾ ಬರ್ತಾರೋ, ವೇಣುಗೋಪಾಲ್ ಬರ್ತಾರೆ. ರಾಹುಲ್ ಗಾಂಧಿ ಮತ್ತು ನಮ್ಮ ಖರ್ಗೆ ಸಾಹೇಬರು ಸೊ ಅದನ್ನು ಫೈನಲ್ ಆಗಿ ಕ್ಲೋಸ್ ಮಾಡ್ತಾರೆ. ಸೊ ವೆರಿ ಶಾರ್ಟ್ಲಿ ಒಂದು 2-3 ದಿವಸದೊಳಗಡೆ ಹೊಸ ಗೌರ್ಮೆಂಟು ರಚನೆ ಆಗುತ್ತೆ.